ಹಲೋ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತು ಚಿಕನ್ ಲೆಗ್ ಪೀಸಿಂದ ತವಾ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ನಾನು 2 ಲೆಗ್ ಪೀಸ್ ತೊಗೊಂಡಿದ್ದೀನಿ. ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಮಸಾಲೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ಚಿಲ್ಲಿ ಪೌಡ್ರು 1 ಸ್ಪೂನು, ಧನಿಯಾ 1 ಸ್ಪೂನು, ಅರಿಶಿಣ ಚಿಟಿಕೆ, ಗರಂ ಮಸಾಲ ಅರ್ಧ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಕಾರ್ನ್ಫ್ಲವರ್ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಾನು 2 ಲೆಗ್ ಪೀಸ್ ತೊಗೊಂಡಿರೋದ್ರಿಂದ ಇಷ್ಟೇ ಕ್ವಾಂಟಿಟಿಲಿ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಮೊಸರು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಗಟ್ಟಿ ಮೊಸರು ಹಾಕ್ಕೊಳ್ಳಿ. ನಿಂಬೆಹಣ್ಣು ಈವಾಗಲೂ ಬೇಕಾದರೆ ಹಾಕ್ಕೊಬೋದು ಅಥವಾ ಕಲಸಿ ಮಿಕ್ಸ್ ಮಾಡಾದ್ಮೇಲೂ ಹಾಕ್ಕೊಬೋದು. ಚೆನ್ನಾಗಿ ಮಿಕ್ಸ್ ಕೊಡೋಣ. ಅದನ್ನೆಲ್ಲ ನೀಟಾಗಿ ಮ್ಯಾರಿನೇಟ್ ಮಾಡೋಣ. ಮಾಡಾದಮೇಲೆ ಅದಕ್ಕೆ ನೀವು ನಿಂಬೆಹಣ್ಣ ಹಿಂಡ್ಬಿಟ್ಟು ಮೇಲೆ ಮ್ಯಾರಿನೇಟ್ ಮಾಡಿ ಸ್ವಲ್ಪ ಹೊತ್ತು ಒಂದು 5 ಮಿನಿಟ್ಸ್ 10 ಮಿನಿಟ್ಸು ಪ್ಲೇಟ್ ಮುಚ್ಚಿ ಬಿಟ್ಬಿಡೋಣ. ಮ್ಯಾರಿನೇಟ್ ಆಗಲಿ ಚೆನ್ನಾಗಿ. ಅದನ್ನು ಲೆಗ್ ಪೀಸಲ್ಲಿ ಮಧ್ಯೆ ಕಟ್ ಮಾಡಿದ್ದಾರೆ ಅವರೇನೆ, ನಾನು ಅದಕ್ಕೆ ಕಟ್ ಮಾಡಲಿಲ್ಲ. ಸೊ ಅದು ಕಟ್ ಮಾಡ್ದಲೇ ಇದ್ದರೆ ನೀವು ಮಧ್ಯದಲ್ಲಿ ಸ್ವಲ್ಪ ಅದೆಲ್ಲ ಮಸಾಲೆ ಎಲ್ಲ ಇಟ್ಕೊಳ್ಳೋಕ್ಕೆ ಕಟ್ ಮಾಡ್ಕೊಳ್ಳಿ ನೀಟಾಗಿ. ಫುಲ್ಲು ಅಲ್ಲ, ಸ್ವಲ್ಪ ಸುಮ್ಮನೆ ಮೇಲೆ ಹಿಂಗೆ ಕಟ್ ಮಾಡಿದ್ರೆ ಮಸಾಲೆ ಎಲ್ಲ ಮ್ಯಾರಿನೇಟ್ ಮಾಡಿರ್ತೀವಲ್ಲ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಈಗ 5 ಮಿನಿಟ್ಸ್ ಇಟ್ಟು 5 ಮಿನಿಟ್ ಮ್ಯಾರಿನೇಟ್ ಆಗೋಕ್ಕೆ ಬಿಡೋಣ. ಈ ಕಡೆ ಒಂದು ತವಾಗೆ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಾದ್ಮೇಲೆ ನೋಡಿ ಒಂದು 5 ಮಿನಿಟ್ ಆದಮೇಲೆ ಮ್ಯಾರಿನೇಟ್ ನೀಟಾಗಿ ಆಗಿರುತ್ತೆ. ಸೊ ಅದನ್ನು ತವ ಮೇಲೆ ಇಡೋಣ. ತುಂಬ ಎಣ್ಣೆ ಹಾಕ್ಕೊಬೇಡಿ, ಸ್ವಲ್ಪ ನಾನು 3 ಸ್ಪೂನ್ 4 ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದರಲ್ಲೇ ಬೆಂದೋಗುತ್ತೆ, ಬೇಗ ನೀಟಾಗಿ ಫ್ರೈ ಆಗುತ್ತೆ, ಚೆನ್ನಾಗಿರುತ್ತೆ. ಏನು ಜಾಸ್ತಿ ಹೊತ್ತು ತೊಗೊಳ್ಳಲ್ಲ ಟೈಮು, ಕ್ವಿಕ್ಕಾಗಿ ಬೇಗ ಆಗುತ್ತೆ. ಎಲ್ಲ ಕಡೆಯೂ ಇದನ್ನು ನೀಟಾಗಿ ಬೇಯಿಸ್ಕೊಳ್ಳೋಣ. ಒಂದೇ ಕಡೆ ಏನು ಬೇಡ, ಫುಲ್ಲು 4 ಸೈಡು ನೀಟಾಗಿ ರೊಟೇಟ್ ಮಾಡಿ ಬೇಯಿಸೋಣ. ಒಂದು 2 ಮಿನಿಟು ಅದೊಂದು ಪ್ಲೇಟ್ ಮುಚ್ಚಿದ್ರೆ ಬೇಗ ಬೇಯುತ್ತೆ. ನಾನು ಮುಚ್ಚಿ ಬೇಯಿಸ್ತಿದ್ದೀನಿ. ನೀವು ಮುಚ್ಚಲೇ ಇದ್ರೂ ನಡೆಯುತ್ತೆ, ಮುಚ್ಚಲೇಬೇಕು ಅಂತ ಏನಿಲ್ಲ, ಬೇಗ ಬೇಯುತ್ತೆ. ನೀಟಾಗಿ 2 ಸೈಡಲ್ಲೂ ನೀಟಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಬೆಂದಿರುತ್ತೆ. ಇವಾಗ ಇದನ್ನು ಒಂದು ತಟ್ಟೆಗೆ ಸರ್ವ್ ಮಾಡೋಣ. ಅದರಲ್ಲೇ ಬಿಡಬೇಡಿ, ಎಣ್ಣೆ ಎಲ್ಲ ಜಾಸ್ತಿ ಅಬ್ಸರ್ವ್ ಆಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಅಷ್ಟೇ ರುಚಿಯಾಗೂ ಇರುತ್ತೆ. ಒಂದ್ಸಲಿ ಟ್ರೈ ಮಾಡಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನನ್ನು ಒತ್ತಿ, ಆಲ್ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ, ತುಂಬ ಚೆನ್ನಾಗಿ ಬಂದಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ, ಮೆಸೇಜ್ ಮಾಡಿ ಹೇಗಾಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.